ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಂದಿನಿ. ಹಿಂದಿನ ತರಗತಿಯಲ್ಲಿ ನಾನು ಛಂದಸ್ಸಿನ ಬಗ್ಗೆ ಹೇಳಿಕೊಟ್ಟಿದ್ದೆ. ನಾನು ಮಾತ್ರಗಣ, ಅಕ್ಷರಗಣ, ಅಂಶಗಣ ಅಂತ ಹೇಳಿ. ಈ ದಿನ ನಿಮಗೆ ಕಂದಪದ್ಯದ ಬಗ್ಗೆ, ಅದರ ಲಕ್ಷಣ ಏನು ಅನ್ನೋದನ್ನು ನಾನು ತಿಳಿಸಿಕೊಡ್ತೀನಿ. ಅದನ್ನು ನಿಮಗೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೊಡ್ತಾರೆ ನಿಮಗೆ ಹೈಸ್ಕೂಲಲ್ಲಿ 8th, 9th, 10th ಅಲ್ಲಿ. ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ತಿಳಿಸಿ ಅಂತ ಹೇಳಿ. ಹಾಗಾದ್ರೆ ಕಂದಪದ್ಯವನ್ನ ಹೇಗೆ ಲಘುಗುರುವನ್ನು ಹಾಕಿ ಗಣ ವಿಭಾಗ ಮಾಡೋದು ಅನ್ನೋದನ್ನ ನಾನು ತಿಳಿಸಿಕೊಡ್ತೀನಿ. ಹಿಂದಿನ ತರಗತಿಯಲ್ಲಿ ಹೇಳಿದೆ, ಹ್ರಸ್ವ ಸ್ವರಗಳೆಲ್ಲ ಲಘುವಾಗುತ್ತದೆ, ದೀರ್ಘ ಸ್ವರಗಳೆಲ್ಲ ಗುರುವಾಗುತ್ತದೆ ಅಂತ ಹೇಳಿ. ಈಗ ಹಾಕೋಣ ಲಘುಗುರು. ಕಾವೇರಿ, ಕಾ ಇದೆಯಲ್ಲ, ಖ ಗುರು, ಗುರು. ಇದು ಲಘು ಗುರು, ಲಘು ಗುರು, 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 ಲಘು, 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 ಲಘು. ಒತ್ತಕ್ಷರ ಇದೆ ಇಲ್ಲಿ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ. ಇದು ಲಘು ಗುರು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇದು ಲಘು, ಲಘು. ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಗುರು. ಭಾ ಗುರು, ಲಘು, 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 ಲಘು. ಇಲ್ಲಿ ಹೇಳಿದೆ ನಾನು, ಅನುಸ್ವಾರ ವಿಸರ್ಗಗಳು ಗುರುವಾಗುತ್ತವೆ ಅಂತ ಹೇಳಿ. ಇದು ಗುರು, ಲಘು, ಲಘು, ಗುರು, ಲಘು, 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 ಗುರು, ಲಘು, 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 ಗುರು, ಗುರು. ಈಗ ನಾವು ಗಣ ವಿಭಾಗವನ್ನು ಮಾಡಬೇಕು. ಗಣ ವಿಭಾಗ ಹೇಗೆ ಮಾಡೋದು? ಈಗ ಪ್ರಸ್ತಾರ ಹಾಕಿದೀವಿ ಅಂದ್ರೆ ಲಘು ಗುರುವನ್ನ ಹಾಕಿದೀವಿ. ಇದನ್ನ ಗಣ ವಿಭಾಗ ಮಾಡೋದು ಹೇಗೆ? ಯಾವಾಗ್ಲೂ ಕಂದ ಪದ್ಯ 4 ಸಾಲಿನ ಪದ್ಯ ಆಗಿರುತ್ತೆ. 4 ಸಾಲಿನ ಪದ್ಯ. ಇದರಲ್ಲಿ 1ನೆಯ ಸಾಲು ಮತ್ತು 3ನೆಯ ಸಾಲು ಗಣ ವಿಭಾಗದಲ್ಲಿ ಮಾತ್ರೆಗಳ ಅನುಗುಣವಾಗಿ ಸಮವಾಗಿರುತ್ತವೆ. 2 ಮತ್ತು 4ನೆಯ ಸಾಲುಗಳು ಗಣ ವಿಭಾಗದಲ್ಲಿ ಮತ್ತು ಮಾತ್ರೆಗಳ ಇದರಲ್ಲಿ ಸಮವಾಗಿರುತ್ತದೆ. ಈಗ ನಾವು ಯಾವಾಗಲೂ ಕಂದ ಪದ್ಯವನ್ನ 4 ಮಾತ್ರೆಗಳಿಗೆ ಒಂದು ಗಣ ವಿಭಾಗವನ್ನ ಮಾಡಬೇಕು. ಇದು 4 ಮಾತ್ರೆಗಳು ಗಣ ವಿಭಾಗ. ಈ ರೀತಿ ಮಾಡಬೇಕು. ಹೇಗೆ ಮಾಡ್ಕೊಳ್ಳೋದು ನೋಡಿ. ಗುರು ಅಂತ ನಾವು 2 ಅಂತ ಹೇಳಿದೀವಿ. ಇದು ಪ್ಲಸ್ ಹಾಕಿ 2. ಇಲ್ಲಿ 4 ಮಾತ್ರೆಗಳು ನೋಡಿ. ಇಲ್ಲಿ ಒಂದು ಗಣ ವಿಭಾಗವನ್ನು ಮಾಡಬೇಕು. ಇದು 1 ಪ್ಲಸ್ 2 1 1 1 2 3 4 ಗಣಗಳು. ಇಲ್ಲಿ 2 ಪ್ಲಸ್ 2 4. ಒಟ್ಟು 4 4 8 12 ಮಾತ್ರೆಗಳನ್ನು ಒಳಗೊಂಡಿರುತ್ತದೆ. 12 ಮಾತ್ರೆಗಳನ್ನ ಒಳಗೊಂಡಿರುತ್ತದೆ. ಇಲ್ಲಿ ಮತ್ತೆ ಹಾಕೋಣ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಹಾಕ್ತೀನಿ. ನಾನಿಲ್ಲಿ 4 ಮಾತ್ರೆಗಳಿಗೆ ಇಲ್ಲಿ 4 4 4 4 4 4 8 8 16 20 ಮಾತ್ರೆಗಳು. ಇಲ್ಲಿ ಮತ್ತೆ ಇದು 12 ಮತ್ತೆ 20. ಇಲ್ಲಿ ನೋಡಿ, 1ನೆಯ ಸಾಲು 2ನೆಯ ಸಾಲು ಗಣ ವಿಭಾಗದಲ್ಲಿ ಮತ್ತು ಮಾತ್ರೆಗಳ ಸಂಖ್ಯೆಯಲ್ಲೂ ಕೂಡ ಸಮವಾಗಿರುತ್ತೆ. 1 2 3 4. 3 2 ಮತ್ತು 4ನೆಯ ಸಾಲುಗಳು ಗಣ ವಿಭಾಗದಲ್ಲಿ ಸಮವಾಗಿದ್ದು ಮಾತ್ರೆಗಳ ಸಂಖ್ಯೆಯಲ್ಲೂ ಕೂಡ ಸಮವಾಗಿರುತ್ತದೆ. ಇದು ಕಂದ ಪದ್ಯದ ಒಂದು ಲಕ್ಷಣ. ಈ ರೀತಿಯಾಗಿ ಹಾಕೊಂಡು ಹೋದ್ರೆ ನಿಮ್ಗೆ ಬಹಳ ಸುಲಭವಾಗಿ ನೀವು 3 ಮಾರ್ಕ್ಸ್ನ ಆರಾಮಾಗಿ ತೆಗಿಬಹುದು 8th, 9th, 10th ಅಲ್ಲಿ. ಓಕೆ, ನೆಕ್ಸ್ಟ್ ನಾನು ಷಟ್ಪದಿಯ ಬಗ್ಗೆ ನಿಮ್ಗೆ ತಿಳಿಸಿಕೊಡ್ತೀನಿ. ಈ ಕಂದ ಪದ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಷಟ್ಪದಿ. ಷಟ್ ಅಂದ್ರೆ 6 ಸಾಲಿನ ಪದ್ಯ ಅಂತ ಹೇಳ್ತೀವಿ ನಾವು. ಈ ಷಟ್ಪದಿಯಲ್ಲಿ 6 ವಿಧಗಳನ್ನ ನಿಮ್ಗೆ ಹೈಸ್ಕೂಲ್ಗೆ
ಕೊಡಲಾಗಿದೆ. ಒಂದು ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಶರ ಷಟ್ಪದಿ, ಭೋಗ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ಕುಸುಮ ಷಟ್ಪದಿ ಅಂತ ಹೇಳಿ 6 ವಿಧಗಳಿವೆ. ಇದು ಪೂರ್ಣವಾಗಿ ತಿಳ್ಕೊಳ್ಬೇಕು. ಇಲ್ಲಿ ಭಾಮಿನಿ ಷಟ್ಪದಿ ಅಂದ್ರೇನು, ವಾರ್ಧಕ ಅಂದ್ರೇನು, ಎಷ್ಟೆಷ್ಟು ಮಾತ್ರೆಗಳಿಗೆ ಒಂದು ಗಣ ವಿಭಾಗವನ್ನ ಮಾಡಬೇಕು ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ. ಷಟ್ಪದಿ 6 ಸಾಲಿನ ಪದ್ಯವಾಗಿದ್ರು ಆಗಿರುತ್ತೆ. 1ನೇ ಸಾಲು, 2ನೇ ಸಾಲು, 4 ಮತ್ತು 5ನೇ ಸಾಲುಗಳು ಸಮವಾಗಿರ್ತದೆ. ಷಟ್ಪದಿ ನಾವು ಮುಂದೆ ಈಗ ನಾನು ಭಾಮಿನಿ ಷಟ್ಪದಿನ ಹೇಗೆ ಲಘು ಗುರುವನ್ನ ಹಾಕೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ.